Hi, hello students. Welcome to first PUC Commerce class. Myself, I am Ventesh, a lecturer in Commerce. I am handling the subject Business Studies. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್ ಅಂತೇಳಿ, ವಾಣಿಜ್ಯ ಶಾಸ್ತ್ರದ ಉಪನ್ಯಾಸಕ. ನಾನು ವ್ಯವಹಾರ ಅಧ್ಯಯನ ಎನ್ನುವ ವಿಷಯವನ್ನು ಟೀಚ್ ಮಾಡ್ತೀನಿ. ಸೊ ಆಸ್ ಯು ನೋ, in a first PUC Commerce, there are mainly 4 core subjects. One is economics, second is business studies, then third is accountancy, then optional subject is either political science or computer science. ವಿದ್ಯಾರ್ಥಿಗಳೇ, ಕಾಮರ್ಸ್ ಅಲ್ಲಿ ಟೋಟಲಿ 4 ಕೋರ್ ಸಬ್ಜೆಕ್ಟ್ ಬರ್ತವೆ. ಒಂದು ಅರ್ಥಶಾಸ್ತ್ರ, ಎರಡನೇದಾಗಿ ವ್ಯವಹಾರ ಅಧ್ಯಯನ, ಮೂರನೇದಾಗಿ ಲೆಕ್ಕಶಾಸ್ತ್ರ, ನಾಲ್ಕನೇದಾಗಿ ಆಪ್ಷನಲ್ ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್ ಅಂದರೆ ರಾಜ್ಯಶಾಸ್ತ್ರ, ಅಥವಾ ಈ ಒಂದು ಗಣಕ ವಿಜ್ಞಾನವನ್ನು ಆಯ್ಕೆ ಮಾಡ್ಕೋಬಹುದು. ಸೊ ಹೆನ್ಸ್ ಬಿಸ್ನೆಸ್ ಸ್ಟಡಿ ಈಸ್ ಅನ್ ಕಂಪಲ್ಸರಿ ಸಬ್ಜೆಕ್ಟ್ ಟು ಬಿ ಸ್ಟಡಿಡ್ ಅಟ್ ಅ PU ಲೆವೆಲ್. ಹಾಗಾಗಿ ಈ ಒಂದು ವ್ಯವಹಾರ ಅಧ್ಯಯನ ಎನ್ನುವ ವಿಷಯ ಕಂಪಲ್ಸರಿ ಸಬ್ಜೆಕ್ಟ್ ಆಗಿರೋದ್ರಿಂದ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅಲ್ಲಿ ನೀವೇನ್ ಮಾಡಬೇಕಾಗತ್ತೆ, ಈ ಒಂದು ಸಬ್ಜೆಕ್ಟ್ ಅನ್ನ ಕಂಪಲ್ಸರಿ ಆಗಿ ಕಲಿಬೇಕಾಗತ್ತೆ. ಸೊ ಬೇಸ್ಡ್ ಆನ್ ಬಿಸ್ನೆಸ್ ಸ್ಟಡೀಸ್ ಸಿಲೆಬಸ್ at a PUC 1 and 2, the BCom syllabus is framed. So therefore it is a very important subject. ಇದರ ಆಧಾರದ ಮೇಲೆ ಡಿಗ್ರಿ ಕೋರ್ಸ್ ಆಗಿರ್ಬೋದು ಅಥವಾ PG ಕೋರ್ಸ್ ಸಿಲೆಬಸ್ ಕೂಡ ಫ್ರೇಮ್ ಆಗಿರೋದ್ರಿಂದ ಅದರ ನಾಲೆಜ್ ನ ನೀವೇನ್ ಮಾಡ್ತೀರಾ, ಈ ಒಂದು PU ಲೆವೆಲ್ ಅಲ್ಲಿ ಪಡಿತೀರಾ. ಸೊ ಲೆಟ್ಸ್ ಬಿಗಿನ್ ದ ಸೆಷನ್. ಇನ್ ದಿಸ್ ವಿಡಿಯೋ ಲೆಕ್ಚರ್ I will going to recall certain important terms what you learned at a high school level. ಇಂದಿನ ಈ ಸೆಷನ್ ಅಲ್ಲಿ ನೀವು ಹೈಸ್ಕೂಲ್ ಅಲ್ಲಿ ವ್ಯವಹಾರ ಅಧ್ಯಯನದಲ್ಲಿ ಕಲಿತಿರ್ತಕ್ಕಂಥ ಕೆಲವು ಪದಗಳ ಬಗ್ಗೆ ನಾನು ಮೀನಿಂಗ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಐ ವಿಲ್ ಗಿವ್ ಜಸ್ಟ್ ಇಂಟ್ರೊಡಕ್ಷನ್ ಪಾರ್ಟ್. ಸೊ ಓಕೆ, ಫಸ್ಟ್ PUC business studies, the subject code is 27. ಪ್ರಥಮ PUC ವ್ಯವಹಾರ ಅಧ್ಯಯನ, ವಿಷಯದ ಸಂಕೇತ ಬಂದು 27. So here the business study subject is not new for you because already you learned certain things about the business studies at your high school level, that you learned in 8th standard, 9th standard and 10th standard also. So in SSLC you have a subject of social science. In that social science, one of the part is business studies. ಆತ್ಮೀಯ ವಿದ್ಯಾರ್ಥಿಗಳೇ, ಈ PUC ಕಲಿತಕ್ಕಂಥ ವ್ಯವಹಾರ ಅಧ್ಯಯನದ ವಿಷಯ ನಿಮಗೇನು ಹೊಸದಾಗಲ್ಲ. ಆಲ್ರೆಡಿ ಹೈಸ್ಕೂಲಲ್ಲಿ ಅಂದರೆ 8th, 9th and 10th ಕ್ಲಾಸಲ್ಲಿ ಕಲ್ತಿದ್ದೀರಾ. ಯಾವುದರಲ್ಲಿ ಅಂತಂದರೆ ಸಮಾಜ ವಿಜ್ಞಾನ ಅನ್ನುವ ವಿಷಯದಲ್ಲಿ. ಸಮಾಜ ವಿಜ್ಞಾನ ವಿಷಯದಲ್ಲಿ ಏನು ಅಂತಂದರೆ ವ್ಯವಹಾರ ಅಧ್ಯಯನ ಎನ್ನುವ ಒಂದು ಭಾಗ ಇರುತ್ತೆ. ಆ ಭಾಗದಲ್ಲಿ ನೀವೇನು ಮಾಡ್ತೀರಾ, ಕೆಲವು ಪರಿಕಲ್ಪನೆಗಳ ಕುರಿತು ಅಧ್ಯಯನವನ್ನ ಮಾಡಿದರು. ಅದರ ಆಧಾರದ ಮೇಲೆ ಏನು ಅಂತಂದ್ರೆ ಫಸ್ಟ್ ಅಂಡ್ ಸೆಕೆಂಡ್ PUC ಸಿಲೆಬಸ್ ಫ್ರೇಮ್ ಆಗಿರುತ್ತೆ. ಸೊ ರೈಟ್, ಸೊ ಬಿಫೋರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಸಿಲೆಬಸ್, ಜಸ್ಟ್ ಐ ವಿಲ್ ರೀಕಾಲ್ ಸರ್ಟನ್ ಟರ್ಮ್ಸ್ ದಟ್ ಯು ಲರ್ನ್ ಇನ್ ಹೈ ಸ್ಕೂಲ್ ಲೆವೆಲ್. ಈ ಒಂದು ಫಸ್ಟ್ PUC ಸಿಲೆಬಸ್ ಅನ್ನು
ಸ್ಟಾರ್ಟ್ ಮಾಡೋಕ್ಕೂ ಮುಂಚಿತವಾಗಿ ನಾ ಏನು ಮಾಡ್ತಿದ್ದೀನಿ ಅಂತಂದರೆ, ನೀವು ಆಲ್ರೆಡಿ ಹೈಸ್ಕೂಲಲ್ಲಿ ಕಲ್ತಿರ್ತಕ್ಕಂಥ ಕೆಲವು ಪ್ರಮುಖ ಪದಗಳ ಅರ್ಥವನ್ನು ಕುರಿತಾಗಿ ರಿವಿಷನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್, ಯು ಆರ್ ಲರ್ನಿಂಗ್ ಬಿಸ್ನೆಸ್ ಸ್ಟಡೀಸ್ ಸಬ್ಜೆಕ್ಟ್ ಮೀನ್ಸ್ you must know about the meaning of the term business. ನೀವು ವ್ಯವಹಾರ ಅಧ್ಯಯನ ವಿಷಯವನ್ನು ಕಲಿತಾ ಇದ್ದೀರಾ ಅಂತಂದ್ರೆ ಪ್ರಥಮವಾಗಿ ವ್ಯವಹಾರ ಅಂದ್ರೆ ಏನು ಅನ್ನೋದನ್ನ ನೀವೇನ್ ಮಾಡಬೇಕಾಗತ್ತೆ, ತಿಳ್ಕೋಬೇಕಾಗತ್ತೆ. So the word business is not new for you because you know about the meaning of business at high school level only. In 8th standard you learn the meaning of business. ವ್ಯವಹಾರ ಅಂದ್ರೆ ನಿಮಗೆ ಹೊಸದಾಗಲ್ಲ ಪದ, ಆಲ್ರೆಡಿ 8ನೇ ಕ್ಲಾಸಲ್ಲಿ ಕಲ್ತಿದ್ರ. ವ್ಯವಹಾರ ಅಂದ್ರೆ ಏನು, ವ್ಯವಹಾರದ ವಿಧಗಳು ಯಾವಿದಾವೆ ಅದರ ಬಗ್ಗೆ ಕಲ್ತಿದ್ರ. ಸೊ ವಾಟ್ ಎಕ್ಸಾಕ್ಟ್ಲಿ ದ ಬಿಸ್ನೆಸ್ ಈಸ್, what it means. ಹಾಗಾದ್ರೆ ವ್ಯವಹಾರ ಅಂದ್ರೆ ಏನು? ಸೊ ಒಂದ್ಸರಿ ರೀಕಾಲ್ ಮಾಡ್ಕೊಳ್ರಿ ವ್ಯವಹಾರ ಅಂದ್ರೆ ಏನು ಅಂತೇಳಿ. ಸೊ ಹಿಯರ್ ಬಿಸ್ನೆಸ್ ಈಸ್ ಅನ್ ಎಕನಾಮಿಕ್ ಆಕ್ಟಿವಿಟಿ ಬಿಸ್ನೆಸ್ ಈಸ್ ಅನ್ ಎಕನಾಮಿಕ್ ಆಕ್ಟಿವಿಟಿ ವಿಚ್ ಇನ್ಕ್ಲೂಡ್ಸ್ ಪರ್ಚೇಸ್, production and sale of goods and services. By satisfying consumer needs, you are earning the profit. Simply that is called business. ವ್ಯವಹಾರ ಅಂದ್ರೆ ಏನು? ವ್ಯವಹಾರ ಅನ್ನೋದು ಒಂದು ಆರ್ಥಿಕ ಚಟುವಟಿಕೆಯಾಗಿದ್ದು ಹಣ ಗಳಿಸುವ ಉದ್ದೇಶದಿಂದ ಸರಕುಗಳ ಖರೀದಿ, ಉತ್ಪಾದನೆ ಮತ್ತು ಮಾರಾಟದ ಮೂಲಕ ಹಣ ಗಳಿಸುವುದನ್ನು ನಾವೇನಂತ ಕರಿತೀವಿ, ವ್ಯವಹಾರ ಅಂತೇಳಿ ಕರೆಯಲಾಗುತ್ತೆ. ಸೊ ಸಮ್ ಆಫ್ ಯು ಮೇ ಗೆಟ್ ಕನ್ಫ್ಯೂಸ್. ಬಿಸ್ನೆಸ್ ಮೀನ್ಸ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್. ಕೆಲವೊಬ್ರು ಕನ್ಫ್ಯೂಸ್ ಆಗ್ತಾ ಇರ್ತೀರ, ಏನು ಅಂತಂದ್ರೆ ವ್ಯವಹಾರ ಅಂತಂದ್ರೆ ಸರಕುಗಳನ್ನ ಖರೀದಿ ಮಾಡೋದು ಮತ್ತೆ ಮಾರಾಟ ಮಾಡೋದು ಅಂತೇಳಿ. ಹಾಗಲ್ಲ, ಬಿಸ್ನೆಸ್ ಮೀನ್ಸ್ ದ ಲಿಟರಲ್ ಮೀನಿಂಗ್ ಆಫ್ ದಿ ವರ್ಡ್ ಬಿಸ್ನೆಸ್ ಈಸ್ an economic activity which includes purchase, production and sale of goods and services for earning profit. ಏನ್ರಿ ವ್ಯವಹಾರ ಅಂತಂದ್ರೆ ಹಣ ಗಳಿಸುವ ಉದ್ದೇಶದಿಂದ ಸರಕು ಮತ್ತು ಸೇವೆಗಳ ಖರೀದಿ, ಉತ್ಪಾದನೆ ಮತ್ತು ಮಾರಾಟವನ್ನು ನಾವೇನಂತ ಕರಿತೀವಿ, ವ್ಯವಹಾರ ಅಂತೇಳಿ ಕರೆಯಲಾಗುತ್ತೆ. ಸೊ ದೇರ್ ಮೇ ಬಿ 3 main activities to be undertaken. ವ್ಯವಹಾರದಲ್ಲಿ ಪ್ರಮುಖವಾಗಿ 3 ರೀತಿಯ ಕೆಲಸಗಳು ಇರ್ತವೆ: ಖರೀದಿ, ಉತ್ಪಾದನೆ ಮತ್ತು ಮಾರಾಟ. ಅದನ್ನು ನಾವೇನಂತ ಕರಿತೀವಿ, ವ್ಯವಹಾರ ಅಂತೇಳಿ ಕರೆಯಲಾಗುತ್ತೆ. ಸೊ ಹಾಗಾದ್ರೆ ಇನ್ನೊಂದು ವರ್ಡ್ ಬರುತ್ತೆ, that is trade. ಅಂದ್ರೆ ವ್ಯಾಪಾರ ಅಂತ ಕರಿತೀವಿ. ಸೊ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಬಿಸ್ನೆಸ್ ಅಂಡ್ ಟ್ರೇಡ್? ಹಾಗಾದ್ರೆ ವ್ಯವಹಾರ ಮತ್ತು ವ್ಯಾಪಾರ ಅಂದ್ರೆ ಏನು? ಸೊ ಹಿಯರ್ ಟ್ರೇಡ್ ಮೀನ್ಸ್ ಬೈಯಿಂಗ್ ಅಂಡ್ selling of goods for the purpose of earning profit.
ವ್ಯಾಪಾರ ಅಂದ್ರೆ ಏನು? ಸರಕು ಮತ್ತು ಸೇವೆಗಳ ಖರೀದಿ ಮತ್ತು ಮಾರಾಟವನ್ನು ನಾವೇನಂತ ಕರಿತೀವಿ? ವ್ಯಾಪಾರ ಅಂತೇಳಿ ಕರಿತೀವಿ. ಅಂದ್ರೆ ಹಣ ಗಳಿಸುವ ಉದ್ದೇಶದಿಂದ ಸರಕು ಮತ್ತು ಸೇವೆಗಳ ಖರೀದಿ ಮತ್ತು ಮಾರಾಟವನ್ನ ನಾವು ವ್ಯಾಪಾರ ಅಂತ ಕರಿತೀವಿ. ಸೊ ಜನರಲಿ ವಿ ಕ್ಯಾನಾಟ್ ಏಬಲ್ ಟು ಐಡೆಂಟಿಫೈ ದ ಆಕ್ಟಿವಿಟಿ ಆಫ್ ಪ್ರೊಡಕ್ಷನ್ ಇನ್ ಟ್ರೇಡ್. ವ್ಯಾಪಾರದಲ್ಲಿ ಏನಿರೋಲ್ಲ, ಉತ್ಪಾದನೆ ಎನ್ನುವ ಕೆಲಸ ಇರುವುದಿಲ್ಲ, ಕೇವಲ ಖರೀದಿ ಮತ್ತು ಮಾರಾಟ ಇರುತ್ತೆ. ಅದನ್ನ ನಾವು ವ್ಯಾಪಾರ ಅಂತೇಳಿ ಕರಿತೀವಿ. ಸೊ ಕ್ಯಾನ್ ಯು ಗಿವ್ ಮಿ ಎಕ್ಸಾಂಪಲ್ ಫಾರ್ ಬಿಸ್ನೆಸ್ ಅಂಡ್ ಟ್ರೇಡ್? ಹಾಗಾದ್ರೆ ನಮ್ಮೊಂದು ಎಕ್ಸಾಂಪಲ್ ಕೊಡ್ಬೋದಾ ನೀವು? ವ್ಯಾಪಾರ ಒಂದು ಎಕ್ಸಾಂಪಲ್, ವ್ಯವಹಾರಕ್ಕೆ ಒಂದು ಎಕ್ಸಾಂಪಲ್. ಲೆಟ್ ಮಿ ಟೆಲ್ ಯು, ಫಾರ್ ಬಿಸ್ನೆಸ್ I'll give an example of hotel. ಹೋಟೆಲ್ ಅನ್ನ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಬಿಕಾಸ್ ಯಾಕೆ ಅಂತಂದ್ರೆ ಇನ್ ಹೋಟೆಲ್ ವಿ ಕ್ಯಾನ್ ಏಬಲ್ ಟು ಸಿ 3 ಆಕ್ಟಿವಿಟೀಸ್: ಪರ್ಚೇಸ್, ಪ್ರೊಡಕ್ಷನ್ ಅಂಡ್ ಸೇಲ್ಸ್. ಹೋಟೆಲ್ ಅಲ್ಲಾದ್ರೆ ಈ 3 ಕೆಲಸಗಳು ಕೂಡ ನಡೀತವೆ. ಖರೀದಿ, ಉತ್ಪಾದನೆ ಮತ್ತು ಮಾರಾಟ ನಡೆಯುತ್ತೆ. ಹೇಗೆ? ಅಥವಾ ಯು ಕ್ಯಾನ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಇಂಡಸ್ಟ್ರಿ. ಕೈಗಾರಿಕೆಯನ್ನು ಕೂಡ ನಾವು ಎಕ್ಸಾಂಪಲ್ ಆಗಿ ತಗೋಬಹುದು. ಯಾಕೆ ಅಂತಂದ್ರೆ ದೇ ಪರ್ಚೇಸ್ ರಾ ಮೆಟೀರಿಯಲ್ಸ್ ಅಂಡ್ ದೇ ಕನ್ವರ್ಟ್ ಇಂಟು ಫಿನಿಶ್ಡ್ ಗೂಡ್ಸ್ ಅಂಡ್ ದೇ ಸೆಲ್ ಟು ದಿ ಕನ್ಸ್ಯೂಮರ್ಸ್. ದಟ್ ಈಸ್ ಕಾಲ್ಡ್ ದ ಹೋಟೆಲ್ ಬಿಸ್ನೆಸ್. ಅಂದ್ರೆ ಹೋಟೆಲ್ ಅಲ್ಲಿ ಆಗಿರ್ಬೋದು ಅಥವಾ ಒಂದು ಕೈಗಾರಿಕೆಯಲ್ಲಾಗಿರ್ಬೋದು, ಕಚ್ಚಾ ಸರಕುಗಳನ್ನು ಖರೀದಿ ಮಾಡ್ತಾರೆ, ಅದನ್ನ ಪ್ರೊಸೆಸ್ ಮಾಡಿ ಫಿನಿಶ್ಡ್ ಪ್ರಾಡಕ್ಟ್ ಅಂದ್ರೆ ಉಪಯೋಗ ವಸ್ತುವನ್ನಾಗಿ ಮಾಡ್ತಾರೆ. ಮಾಡಿರ್ತಕ್ಕಂಥ ವಸ್ತುವನ್ನ ಮನೆಗೆ ತಗೊಂಡು ಹೋಗ್ತಾರ? ಇಲ್ಲ. ಯಾರಿಗೆ ಕೊಡ್ತಾರೆ? ಕಸ್ಟಮರ್ಸ್ಗೆ ಕೊಡ್ತಾರೆ. ಯಾವುದಕ್ಕಾಗಿ? ದುಡ್ಡಿನ ಸಲುವಾಗಿ. ಅದನ್ನ ನಾವೇನಂತ ಕರಿತೀವಿ? ಬಿಸ್ನೆಸ್ ಅಂತೀವಿ. ಆದ್ರೆ ಟ್ರೇಡ್ ಅಂದ್ರೆ, ವ್ಯಾಪಾರ ಅಂತಂದ್ರೆ ಓನ್ಲಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್. ಅಂದ್ರೆ ಹೋಲ್ಸೇಲರ್ ಇಂದ ಖರೀದಿ ಮಾಡೋದು ಮತ್ತೆ ರಿಟೇಲರ್ ಅದನ್ನ ಏನ್ ಮಾಡ್ತಾನೆ? ಕಸ್ಟಮರ್ಗೆ ಮಾರಾಟ ಮಾಡ್ತಾನೆ. ದಟ್ ಈಸ್ ಕಾಲ್ಡ್ ದ ಟ್ರೇಡ್. ಸೇ ಫಾರ್ ಎಕ್ಸಾಂಪಲ್ ಪ್ರೊವಿಷನ್ ಸ್ಟೋರ್, ಸ್ಟೇಷನರಿ ಸ್ಟೋರ್ ಎಕ್ಸೆಟ್ರಾ. ಅಂದ್ರೆ ಕಿರಾಣಿ ಅಂಗಡಿ ಆಗಿರ್ಬೋದು ಅಥವಾ ಸ್ಟೇಷನರಿ ಶಾಪ್ ಆಗಿರ್ಬೋದು. ಏನ್ ಮಾಡ್ತಾರೆ ಅವರು? ಹೋಲ್ಸೇಲರ್ ಇಂದ ತಗೊಂಡ್ಬರ್ತಾರೆ, ಅವರು ಅದನ್ನ ಕಸ್ಟಮರ್ಗೆ ಮಾರ್ತಾರೆ. ಸೊ ಓನ್ಲಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್. Hope you understood the difference between business and trade. ವ್ಯವಹಾರ ಮತ್ತು ವ್ಯಾಪಾರದಲ್ಲಿ ಇರ್ತಕ್ಕಂಥ ಮೇಜರ್ ಡಿಫರೆನ್ಸ್ ಏನು ಅಂತೇಳಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಟ್ ಈಸ್ ಅನ್ ಬಿಗಿನಿಂಗ್ ಸೆಷನ್. ಸೊ ಅಂದ್ರೆ ಬಿಗಿನಿಂಗ್ ಸೆಷನ್ ಇರೋದ್ರಿಂದ ಕೇವಲ ನಾನೇನು ಮಾಡಿದ್ದೀನಿ ಅಂತಂದ್ರೆ ಮೀನಿಂಗ್ ಆಫ್ ವರ್ಡ್ ಬಿಸ್ನೆಸ್ ಅಂಡ್ ಟ್ರೇಡ್ ಬಗ್ಗೆ ತಿಳಿಸಿದ್ದೀನಿ. ಬಿಕಾಸ್ ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಟರ್ಮ್ ಇನ್ ಬಿಸ್ನೆಸ್ ಸ್ಟಡೀಸ್. ನೀವು ಬಿಸ್ನೆಸ್ ಸ್ಟಡಿ ಕಲಿತಾ ಇದ್ದೀರಾ ಅಂತಂದ್ರೆ ಯಾರಾದ್ರೂ ಕೇಳಿದ್ರೆ ವಾಟ್ ಈಸ್ ಬಿಸ್ನೆಸ್, ವ್ಯವಹಾರ ಅಂದ್ರೆ ಏನು ಅಂತ ಕೇಳಿದ್ರೆ ನಿಮಗೇನಿರಬೇಕು? ಆನ್ಸರ್ ಮಾಡ್ತಕ್ಕಂಥ ನಾಲೆಜ್ ಇರಬೇಕು. ಆದ್ರಿಂದ ವಾಟ್ ಈಸ್ ಬಿಸ್ನೆಸ್? ಇಟ್ ಈಸ್ ಅನ್ ಆಕ್ಟಿವಿಟಿ ವಿಚ್ ಇನ್ಕ್ಲೂಡ್ಸ್ ಪರ್ಚೇಸ್, ಪ್ರೊಡಕ್ಷನ್ ಅಂಡ್ ಸೇಲ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ದಟ್ ಈಸ್ ಸಿಮಿಲರ್ ಟು ದ ವರ್ಡ್ ಟ್ರೇಡ್ ಮೀನ್ಸ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್. ಆದ್ರಿಂದ ಈ ಒಂದು ಡಿಫರೆನ್ಸ್ ಅನ್ನ ನೀವು ಕಡ್ಡಾಯವಾಗಿ ತಿಳ್ಕೋಬೇಕಾಗತ್ತೆ. ಬೇಸ್ಡ್ ಆನ್ ದಿಸ್ ದ ಫಸ್ಟ್ PUC syllabus is framed. So just do revise your high school syllabus of social science, especially the part of business studies. ವಿದ್ಯಾರ್ಥಿಗಳೇ, ನಿಮ್ಮ ಹತ್ರ ಇರತಕ್ಕಂಥ ಹೈಸ್ಕೂಲ್ 8th, 9th and 10th ಸೋಷಿಯಲ್ ಸೈನ್ಸ್ ಅಲ್ಲಿರೋ ವ್ಯವಹಾರ ಅಧ್ಯಯನದ ಪಾಠ ಪುಸ್ತಕವನ್ನು ಒಂದ್ಸರಿ ರಿವೈಸ್ ಮಾಡಿ ಅದರ ಆಧಾರದ ಮೇಲೆ ಏನು ಅಂತಂದ್ರೆ ಫಸ್ಟ್ PUC ಸಿಲೆಬಸ್ ಇರುತ್ತೆ. ಸೊ ಇನ್ ಅಪ್ಕಮಿಂಗ್ ಕ್ಲಾಸ್ ಐ ವಿಲ್ ಗಿವ್ ದ ಇಂಟ್ರೊಡಕ್ಷನ್ ಟು ದ ಫಸ್ಟ್ PUC ಸಿಲೆಬಸ್. ಮುಂದಿನ ತರಗತಿಯಲ್ಲಿ ಪ್ರಥಮ PUC ವ್ಯವಹಾರ ಅಧ್ಯಯನದಲ್ಲಿ ಏನು ಕಲಿತೀರಿ ಅದರ ಪಠ್ಯಕ್ರಮದ ಬಗ್ಗೆ ನಾನೇನು ಮಾಡ್ತೀನಿ? ಪರಿಚಯವನ್ನ ಮಾಡ್ತೀನಿ.